ಮನಸ್ಸು ನೋಡಿ ಸದಾ ಕಾಲ ನಮ್ಮ ದಾರಿಯನ್ನ ತಪ್ಪಿಸ್ತಾ ಇರುತ್ತೆ. ಆ ಮನಸ್ಸಿನ ಗುಣಧರ್ಮವನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಮನಸ್ಸು ಯಾವಾಗಲೂ ಹಳೇದೇನಿದೆ ಅದನ್ನೇ ಕಂಟಿನ್ಯೂ ಮಾಡುವಂತ ನಿಮಗೆ ಹೇಳ್ತಾ ಇರುತ್ತೆ. ನಿನ್ನೆ ಏನ್ ಮಾಡ್ತಾ ಇದ್ದೆ ಇವತ್ತು ಅದೇ ಫಾಲೋ ಮಾಡುವಂತ ಹೇಳುತ್ತೆ. ನಾನು ನಿನ್ನೆ ಏನ್ ಮಾಡ್ತಾ ಇದ್ದೆ ಇವತ್ತು ಅದೇ ಫಾಲೋ ಮಾಡಿದೆ ಅಂತಂದ್ರೆ ನನ್ನ ನಾಳೆ ಇವತ್ತಿನಿಗಿಂತ ವಿಭಿನ್ನವಾಗಿರಲ್ಲ. ಸೊ ಅದಕ್ಕೆ ಮನಸ್ಸಿನ ಮಾತನ್ನ ಕೇಳಬಾರ್ದು. ಮನಸ್ಸು ಯಾವಾಗಲೂ ಮುಂದೂಡು ಅಂತ ಹೇಳುತ್ತೆ. ಏನೋ ಒಂದು ಒಳ್ಳೆಯದನ್ನ ನೀವು ರೂಢಿಸ್ಕೊಳ್ಳಕ್ಕೆ ಶುರು ಮಾಡಿದ್ರಿ ಅಂತಂದ್ರೆ ಮನಸ್ಸು ಹೇಳುತ್ತೆ ಇವತ್ತಿನಿಂದ ಬೇಡ, ನಾಳೆಯಿಂದ ಮಾಡೋಣ, ನಾಡಿದಿಂದ ಮಾಡೋಣ, ಮುಂದಿನ ವಾರದಿಂದ ಮಾಡೋಣ ಅಂತ ಹೇಳುತ್ತೆ. ಮನಸ್ಸಿನ ಗುಣಧರ್ಮ ಏನು? ಯಾವಾಗಲೂ ಮುಂದೂಡೋದು. ಸೊ ಮನಸ್ಸಿನ ಮಾತನ್ನ ನೀವು ಕೇಳಬೇಡಿ. ಇನ್ನು ಮೂರನೇದು, ಮನಸ್ಸು ಯಾವಾಗಲೂ ನಿಮ್ಮನ್ನ ಈ ಕ್ಷಣದಿಂದ ಮುಂದೆ ತಗೊಂಡು ಹೋಗುತ್ತೆ. ಯಾವಾಗಲೂ ನಿಮ್ಮನ್ನ ಕಲ್ಪನೆಯಲ್ಲಿ ತಗೊಂಡು ಹೋಗುತ್ತೆ. ಜೀವನ ಈ ಕ್ಷಣದಲ್ಲಿದೆ, ಮನಸ್ಸು ಯಾವಾಗಲೂ ನಿಮ್ಮನ್ನ ಭವಿಷ್ಯಕ್ಕೆ ತಗೊಂಡು ಹೋಗ್ತಾ ಇರುತ್ತೆ. ಸೊ ಮನಸ್ಸಿನ ಹಿಂದೆ ಹೋಗಬೇಡಿ, ನೀವು ಈ ಕ್ಷಣದಲ್ಲಿರಿ. ಸೊ ಮನಸ್ಸಿನ ಗುಣಧರ್ಮವನ್ನ ಅರ್ಥ ಮಾಡಿಕೊಂಡು ಮನಸ್ಸಿನ ಎಲ್ಲ ಮಾತುಗಳನ್ನ ಕೇಳದೆ ಪ್ರಜ್ಞೆಯಿಂದ, ಅರಿವಿನಿಂದ ನಾವು ಇದ್ದಾಗ ಮಾತ್ರ ನಾವು ನಮ್ಮ ಗುರಿಯನ್ನ, ನಮ್ಮಲ್ಲಿ ಬದಲಾವಣೆಯನ್ನ ತರ್ಕೊಳ್ಳಕ್ಕೆ